ನಮಸ್ಕಾರಗಳು. ನಮ್ಮ ಉಪಿಮಣಿ ಟ್ರಸ್ಟ್ ಮೈಸೂರಿನ ನಮ್ಮ ಕಚೇರಿ ಮೈಸೂರಿನಲ್ಲಿದೆ. ನಮ್ಮಲ್ಲಿ 2 ವಿಭಾಗಗಳಿದೆ. ಒಂದು ಜನಗಣಮನ ಅಂತ ನಾಗರಿಕ ಸಬಲೀಕರಣದ ಕುರಿತು ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಅವಳ ಹೆಜ್ಜೆ, ಇಲ್ಲಿ ಮಹಿಳಾ ಸಬಲೀಕರಣದ ಹಲವು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೀವಿ ಸುಮಾರು ವರ್ಷಗಳಿಂದ. ಅವಳ ಹೆಜ್ಜೆ ಮೂಲಕ ನಾವು ಹಲವಾರು ಕಾರ್ಯಾಗಾರಗಳು, ಅರಿವು ಕಾರ್ಯಕ್ರಮಗಳು ಮುಂತಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಇದರ ಉದ್ದೇಶ ಮಹಿಳೆಯರನ್ನು ಎಲ್ಲ ರೀತಿಯಲ್ಲಿ ಅವ್ರಿಗೆ ಏನು ಬೇಕಾಗಿದೆ, ಮಾಹಿತಿ ಇರ್ಬೋದು, ಮಾಹಿತಿ ಅವಶ್ಯಕತೆ ಇರ್ಬೋದು, ಜ್ಞಾನದ ಅವಶ್ಯಕತೆ ಇರ್ಬೋದು, ಅಥವಾ ಅವರಿಗೆ ಒಂದು ಸ್ಕಿಲ್ ರಿಕ್ವೈರ್ಮೆಂಟ್ ಇರ್ಬೋದು, ಈ ಎಲ್ಲದನ್ನು ಅವರಿಗೆ ನೀಡಿ, ಅವರಿಗೆ ಬೆಂಬಲ ನೀಡಿ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಈ ಒಂದು ಶಕ್ತಿ ತುಂಬಿದಂಥ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ, ಅಂದರೆ ಪ್ರತಿಯೊಂದು ಕಾರ್ಯಕ್ಷೇತ್ರಗಳಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಭಾಗವಹಿಸೋದಷ್ಟೇ ಅಲ್ಲ, ಆ ಕ್ಷೇತ್ರಗಳಲ್ಲಿ ನೀತಿ ನಿಯಮಗಳನ್ನು ನಿರ್ಧರಿಸುವಂಥ ಒಂದು ದೊಡ್ಡ ಸ್ಥಾನಗಳೇನಿದೆ, ಆ ಸ್ಥಾನಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿರಬೇಕು ಅಂತ ನಮ್ಮ ಉದ್ದೇಶ. ಸೊ ಈ ಉದ್ದೇಶದಿಂದಲೇ ನಾವು ಈಗ ಕಲಾಕ್ಷೇತ್ರ ಅಂತ ಹೇಳ್ಕೊಂಡ್ರೆ ಸಿನಿಮಾ ರಂಗನ ಆಯ್ಕೆ ಮಾಡ್ಕೊಂಡಿದ್ವಿ. ಯಾಕೆ ಅಂದರೆ ಒಂದು ದೃಶ್ಯ ಮಾಧ್ಯಮ ಅನ್ನೋದು ಬಹಳ ಪರಿಣಾಮಕಾರಿಯಾದಂಥ ಮಾಧ್ಯಮ. ಸೊ ಇದ್ರ ಮೂಲಕ ನಾವು ಮಹಿಳಾ ಪರ ಚಿಂತನೆ ಇರ್ಬೋದು, ಮಹಿಳೆಯರ ಸಾಧನೆಗಳಿರ್ಬೋದು, ಮಹಿಳೆಯರ ಕಥಾವಸ್ತುಗಳನ್ನು ಮಹಿಳಾ ದೃಷ್ಟಿಕೋನದಿಂದ ಪ್ರಸ್ತುತಪಡಿಸೋದೇನಿದೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ತಲುಪುವಂಗೆ ಮಾಡ್ಬೋದು. ಆದ್ದರಿಂದ ನಾವು ಈ ಕ್ಷೇತ್ರದಲ್ಲೂ ಕೂಡ ಮಹಿಳಾ ನಿರ್ದೇಶಕಿಯರಿಗೆ ಒಂದು ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಈ ಚಿತ್ರೋತ್ಸವನ ಶುರು ಮಾಡಿದ್ವಿ. ಈಗ ಹಲವಾರು ಚಿತ್ರೋತ್ಸವಗಳು ನಿಮಗೆ ಗೊತ್ತಿರುವ ಹಾಗೆ ಎಷ್ಟೊಂದು ನಡೀತಾ ಹೋಗ್ತಿದೆ. ಆದರೆ ಮಹಿಳಾ ನಿರ್ದೇಶಕಿಯರು, ಕನ್ನಡತಿಯಾದ ಮಹಿಳಾ ನಿರ್ದೇಶಕಿಯರಿಗೆ ಮನ್ನಣೆ ಸಿಕ್ಕಿರುವಂಥದ್ದು, ಏರಿಕೆ ಸಿಕ್ಕಿರೋದ್ರಲ್ಲಿ ತುಂಬ ಕಮ್ಮಿ. ಅದು ಇದೇ ಇಲ್ಲ ಅಂದರೆ ಅದು ಕಡಿಮೆ ಸಂಖ್ಯೆಯ ಕಡೆ ಹೆಚ್ಚಿನ ಸಂಖ್ಯೆಯ ಸಿಕ್ಕ. ಹಾಗಾಗಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಅಂದರೆ ಮಹಿಳಾ ನಿರ್ದೇಶಿತ ಚಿತ್ರಗಳು ಅನ್ನೋದು ಒಂದು ನೀಡುವಂಥ ರೀತಿಯಲ್ಲಿ ನಾವು ಈ ಚಿತ್ರೋತ್ಸವ ನಡೆಸ್ತಾ ಇದ್ದೀವಿ. ಇದು ಕಳೆದ ವರ್ಷದಿಂದ ಶುರು ಮಾಡಿದ್ದೀವಿ. ಕಳೆದ ವರ್ಷ ನಾವು ಪ್ರಶಸ್ತಿ ಪಡೆದಂಥ ಚಿತ್ರ ಅಂಗಾಡೆ ಕೋಸ್ ಅಂತ ಕನ್ನಡ ಚಿತ್ರ, ನಿರ್ದೇಶಕಿ ಕವಿತಾ ನಾಯಕ್ ಅಂತ ಹೇಳಿ. ಸೊ ಅವ್ರಿಗೂ ಕೂಡ ನಾವು 1 ಲಕ್ಷದ ನಗದು ಬಹುಮಾನ ನೀಡಿದ್ವಿ. ಸೊ ಇವಾಗ ಈ ರೀತಿ ಅವರಿಗೆ ಒಂದು ಹೆಚ್ಚಿನ ಪ್ಲಾಟ್ಫಾರ್ಮ್ ಸಿಗುತ್ತೆ, ಹೆಚ್ಚಿನ ಜನರಿಗೆ ಪರಿಚಿತರಾಗ್ತಾರೆ. ಈ ಒಂದು ಉದ್ದೇಶದಿಂದ ನಮಗೆ ಮಹಿಳೆಯರ ನಿರ್ದೇಶನ, ಕ್ಯಾಮ್ರಾ ಹಿಂದೆ ಏನು ಕೆಲಸ ಮಾಡ್ತಾರೆ ಮಹಿಳೆಯರು, ಅವರೆಲ್ಲ ಎಲ್ಲರಿಗೂ ಚಿರಪರಿಚಿತರಾಗಬೇಕು. ಮತ್ತು ಮಹಿಳಾ ದನಿಗಳು ಎಲ್ಲೆಲ್ಲ ಮೂಲೆ ಮೂಲೆಗೂ ತಲುಪಬೇಕು, ಮಹಿಳಾ ಕಥೆಗಳು ತಲುಪಬೇಕು, ಈ ಬೇರೆ ಬೇರೆ ವಿಭಿನ್ನ ಕಥಾವಸ್ತು ಆಗೋದ್ರಿಂದ ಮಹಿಳಾ ದೃಷ್ಟಿಕೊಂಡು ಎಲ್ಲರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಶುರು ಮಾಡಿದ್ವಿ. ಈ ಬಾರಿ ಕೂಡ ಮೇ 24 ಈ ಚಿತ್ರೋತ್ಸವ ನಡೆಸ್ತಾ ಇದ್ವಿ. ಇದ್ರ ಬಗ್ಗೆ ಇಂಥ ಹೆಚ್ಚಿನ ವಿವರಗಳನ್ನ ನೋಡ್ತಾರೆ. ನಮಸ್ಕಾರ. ಅಲ್ಲಿ ಹಿಂದೆ ಮಾತಾಡ್ತಾ ಇರೋರು ದಯವಿಟ್ಟು ಮುಂದೆ ಬಂದು ಕೂತ್ಕೊಂಡ್ರೆ ಒಳ್ಳೆಯದು. ಅವಳ ಹೆಜ್ಜೆ ಪ್ರಶಸ್ತಿ ಅಂತ ಕೊಡೋದಿದ್ವಿ. ನಾವು ನವೆಂಬರ್ ತಿಂಗಳಿಂದಲೇ ನಾವು ಕಿರುಚಿತ್ರಗಳನ್ನ ಮಹಿಳೆಯರು ಸಲ್ಲಿಸಬಹುದು ಅಂತ ಹೇಳಿದ್ವಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಷ್ಟೇ ಅಲ್ಲ, ದೂರದ ಅಮೆರಿಕಾದಲ್ಲಿರೋ ಕನ್ನಡತಿಗೊಬ್ಬರು ಸಹ ಈ ಕನ್ನಡ ಚಿತ್ರವನ್ನ ನಮ್ಮ ಕಿರುಚಿತ್ರ ಸ್ಪರ್ಧೆಗೆ ಕಳಿಸಿದ್ದಾರೆ. ಅದು ಪ್ರದರ್ಶನಕ್ಕೆ ಆಯ್ಕೆ ಕೂಡ ಆಗಿದೆ. ಸೊ ಒಟ್ಟಾರೆ 10 ಚಿತ್ರಗಳನ್ನ ಆಯ್ಕೆ ಮಾಡಿ ಆ ಚಿತ್ರಗಳ ಪ್ರದರ್ಶನವನ್ನ ಮೇ 24ನೇ ತಾರೀಕು 9 ಗಂಟೆಯಿಂದ 7 ಗಂಟೆ ತನಕ ಇಡೀ ದಿನದ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲಿರೋ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೃಷ್ಣರಾಜ ಸಭಾಂಗಣದಲ್ಲಿ ನಡೆಸ್ತೀವಿ. ಈ ಆಯ್ಕೆಯಾದ ಕಿರುಚಿತ್ರಗಳ ಹೆಸರನ್ನ ಓದ್ತೀವಿ. ಕಾಶಿ ಕೈಲಾಸ, ಸೋರುತ್ತಿಹುದು ಮನೆಯ ಮಾಳಿಗೆ, ರೊಟ್ಟಿ, ಎ ಲಿಟಲ್ ಕೇರ್, ಇದೆಲ್ಲ ಕನ್ನಡ ಫಿಲ್ಮೇನೆ, ಆದರೆ ಎ ಲಿಟಲ್ ಕೇರ್ ಅಂತ ಹೆಸರಿಟ್ಟಿದ್ದಾರೆ. ಹುಲಿಯಪ್ಪ, ದಾರಿ, ಮೌನರಾಗ, ಆ ಮಾಡಿ, ಗೆಜ್ಜೆ ಮತ್ತು ನಿತ್ಯ. ಈ 10 ಚಿತ್ರಗಳ ಪ್ರದರ್ಶನದ ಜೊತೆಗೆ ಈ 10 ಚಿತ್ರಗಳನ್ನ ಆಯ್ಕೆ ಮಾಡಿರುವಂಥ ಒಂದು ತೀರ್ಪುಗಾರರ ತಂಡದ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಬಹಳಷ್ಟು ಚಿತ್ರಗಳು ಬಂದಿದ್ದರಿಂದ ಈ ಆಯ್ಕೆ ಕೂಡ ಸ್ಪರ್ಧಾತ್ಮಕವಾಗಿತ್ತು. ಕೆಲವೊಂದು ವಿಚಾರದಲ್ಲಿ ಯಾವ ಚಿತ್ರವನ್ನು ನಾವು ಆಯ್ಕೆ ಮಾಡಬಹುದು ಅನ್ನೋದು ಇದು ಅಂದರೆ ಹೈಲಿ ಕಾಂಪಿಟೇಟಿವ್ ಆಗಿತ್ತು ಅಂತಲೇ ನಾನು ಹೇಳಬೇಕಾಗುತ್ತೆ. ನಮ್ಮ ತೀರ್ಪುಗಾರರಾದ
ಸಂಗೀತ ನಂಜುಂಡಸ್ವಾಮಿ ಅವರು, ನೀವು ಬೆಳಗುತ್ತಿರಲಿ ಬೆಳೀತಾರೆ ಅನ್ನೋಂಥ ಒಂದು ಇದನ್ನ ಕೇಳಿರ್ಬೋದು. ಅದನ್ನ ಅವರೇ ಆ ಚಾನೆಲ್ ಅವರೇನೆ ಮಾಡೋದು. ಅದ್ರ ಜೊತೆಗೆ ದೀಪ್ತಿ ಮೂರ್ತಿ ಅಯ್ಯರ್ ಅಂತ, ಅವರು ಬಾಸ್ಟನ್ನಲ್ಲಿ ಒಂದು ಅಮೆರಿಕದ ಬಾಸ್ಟನ್ನಲ್ಲಿ ಒಂದು ಕನ್ನಡ ಚಿತ್ರಗಳು ಮತ್ತೆ ಕನ್ನಡ ಚಿತ್ರಗಳ ಜೊತೆ ಎಲ್ಲ ಭಾಷೆಯ ಚಿತ್ರಗಳನ್ನ ತೋರಿಸುವಂತ ಒಂದು ಆ್ಯಪ್ ಮಾಡಿದ್ದಾರೆ. ಅಂದ್ರೆ ಫಿಲ್ಮ್ ಸ್ಟ್ರೀಮಿಂಗ್ ಆ್ಯಪ್ ಮಾಡಿ ಒಂದು ಸ್ಟಾರ್ಟರ್ ಅನ್ನೋ ಒಂದು ಕಂಪನಿ ಸಿಇಒ ಆಗಿದ್ದಾರೆ. ಅದ್ರ ಜೊತೆಗೆ ಸುಮನಾ ಚಂದ್ರಗಿರಿ ಅನ್ನೋರು ಸಹ ಈ 3 ಜನರ ಒಂದು ತೀರ್ಪುಗಾರರ ತಂಡ ಈ 10 ಚಿತ್ರಗಳನ್ನ ಆಯ್ಕೆ ಮಾಡಿದೆ. ಈ 10 ಚಿತ್ರಗಳ ಪ್ರದರ್ಶನದ ಒಂದು ಕಾರ್ಯಕ್ರಮ ಪರಿಮಿತಿ ನಿಮಗೆ, ಕಾರ್ಯಕ್ರಮದ ವೇಳಾಪಟ್ಟಿ ನಿಮಗೆ ಈಗಾಗಲೇ ಕೊಟ್ಟಿದ್ದೀವಿ. ಈ ಚಿತ್ರೋತ್ಸವದಲ್ಲಿ ಪ್ರದರ್ಶನದ ನಂತರ ಪ್ರಶ್ನೋತ್ತರನೂ ಇರುತ್ತೆ. ಅಂದ್ರೆ ಈ ಎಲ್ಲಾ ಚಿತ್ರಗಳ ನಿರ್ದೇಶಕಿಯರಿಗೆ ಪ್ರೇಕ್ಷಕರ ಜೊತೆ ಪ್ರಶ್ನೋತ್ತರ ಮಾಡುವಂತ ಅವಕಾಶ ಇರುತ್ತೆ. ಪ್ರೇಕ್ಷಕರಿಗೂ ಸಹ ಅವರಿಗೆ ಬೇಕಾಗಿರುವಂತಹ ಪ್ರಶ್ನೆಗಳನ್ನೆಲ್ಲ ಕೇಳುವಂತ ಅವಕಾಶ ಇರುತ್ತೆ. ಇದಾದ ನಂತರ ಒಂದು ಚರ್ಚಾಗೋಷ್ಠಿ ಇದೆ. ಸಿನಿಮಾದಲ್ಲಿ ಅವಳ ಹೆಜ್ಜೆ ಅ ಇಂದ ಅಹವರೆಗೆ ಅಂತ. ಅಂದ್ರೆ ಸಿನಿಮಾದ ಪರದೆಯ ಮುಂದೆ ಇರುವಂತ ಅಭಿನಯ ಒಂದೇ ಅಲ್ಲ, ಪರದೆಯ ಹಿಂದೆ ಇರುವಂತಹ ಎಲ್ಲಾ ವಿಭಾಗಗಳಲ್ಲಿ ಮಹಿಳೆಯರದು ಏನ್ ಪಾತ್ರ ಇದೆ, ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ. ಇದರಲ್ಲಿ ಪ್ರಸಿದ್ಧ ನಟಿಯರಾದ ನೀತು ಶೆಟ್ಟಿಯವರು ಮತ್ತೆ ಗ್ರೀಷ್ಮಾ ಶ್ರೀಧರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ತೀರ್ಪುಗಾರರ ಸಮಿತಿಯಿಂದ ಸಂಗೀತ ನಂಜುಂಡಸ್ವಾಮಿ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಅವರ ಜೊತೆಗೆ ಒಬ್ಬರು ಚಿತ್ರ ನಿರ್ದೇಶಕಿ ಲಂಗೋಟಿ ಮ್ಯಾನ್ ಅನ್ನುವಂತ ಒಂದು ಚಿತ್ರ ನಿರ್ದೇಶನ ಮಾಡಿರುವಂತ ಸಂಜೋತಾ ಭಂಡಾರಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಂಜೋತಾ ಭಂಡಾರಿ ಅವರು ಕನ್ನಡ ಕಿರು ಕಥೆಗಳ ಸ್ಪರ್ಧೆಯನ್ನು, ಮಹಿಳೆಯರಿಗೋಸ್ಕರ ಕಿರುಕಥೆಗಳ ಸ್ಪರ್ಧೆಯನ್ನ ಘೋಷಿಸಿ ಅದರಲ್ಲಿ ಗೆದ್ದ 3 ಕಥೆಗಳನ್ನ ಸಿನಿಮಾ ಮಾಡ್ತಾ ಇದ್ದಾರೆ. ಅಂದ್ರೆ ಕಿರುಚಿತ್ರ ಮಾಡ್ತಾ ಇದ್ದಾರೆ. ಕಿರು ಪೆಂಟ್ ಪ್ರೀಮಿಯರ್, ಪುಟದಿಂದ ಪರದೆಗೆ ಅಂತ. ಅವರು ಅದರ ಬಗ್ಗೆ ಕೂಡ ಚರ್ಚಾಗೋಷ್ಠಿಯಲ್ಲಿ ಅವರ ದೃಷ್ಟಿಕೋನಗಳನ್ನ ಹಂಚ್ಕೊತಾರೆ. ಇದರ ಜೊತೆಗೆ ಚರ್ಚಾಗೋಷ್ಠಿಯ ನಂತರ ನಾವು ವಿಜೇತರ ಘೋಷಣೆ, ಅಂದ್ರೆ ಮೊದಲ ಬಹುಮಾನ ಅವಳ ಹೆಜ್ಜೆ ಪ್ರಶಸ್ತಿ ಯಾರಿಗೆ ಬಂದಿದೆ, 1 ಲಕ್ಷ ಬಹುಮಾನ ಯಾರಿಗೆ ಬಂದಿದೆ ಅನ್ನೋದು, ಜೊತೆಗೆ ಇನ್ನೂ ಕೆಲವು ಪ್ರೋತ್ಸಾಹಕರ ಬಹುಮಾನಗಳನ್ನು ಕೊಡಲಿದ್ದೀವಿ. ಅದಕ್ಕೆ ಕೂಡ ನಗದು ಬಹುಮಾನವಿರುತ್ತೆ, 10,000 ರೂಪಾಯಿಗಳದ್ದು. ಅದರ ಜೊತೆಗೆ ಪ್ರೇಕ್ಷಕರಿಗೆ ಕೂಡ ಒಂದು ಪ್ರೇಕ್ಷಕರ ಆಯ್ಕೆಯ ಅತ್ಯುತ್ತಮ ಚಿತ್ರ, ಪ್ರೇಕ್ಷಕರ ಆಯ್ಕೆಯ ಅತ್ಯುತ್ತಮ ನಟ ಅಥವಾ ನಟಿ ಅನ್ನೋದನ್ನ ಆಯ್ಕೆ ಮಾಡುವಂತ ಅವಕಾಶ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಮುಗಿಯುವಷ್ಟೊತ್ತಿಗೆ ಅಂದ್ರೆ 6 ಗಂಟೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ. 5 ಗಂಟೆಗೆ ಚರ್ಚಾಗೋಷ್ಠಿ ಇರುತ್ತೆ. ಅಲ್ಲಿಯವರೆಗೂ ನಾವು ಚಿತ್ರ ಪ್ರದರ್ಶನಗಳು ಬೆಳಿಗ್ಗೆ ಊಟದ ವಿರಾಮಕ್ಕೆ ಮುಂಚೆ 5 ಚಿತ್ರಗಳು, ಊಟದ ವಿರಾಮದ ನಂತರ 5 ಚಿತ್ರಗಳ ಪ್ರದರ್ಶನ ಇರುತ್ತೆ. ಈ ವೇಳಾಪಟ್ಟಿಯ ವಿವರಗಳನ್ನ ನಿಮಗೆ ನಿಮ್ಮ ಜೊತೆ ಹಂಚಿಕೊಳ್ಳಲಾಗಿದೆ. ಇನ್ನು ಇದರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಅಂದ್ರೆ ಒಂದು ನಾವು ತೀರ್ಪುಗಾರರಾದ್ರೆ ಮೊದಲ ಮಟ್ಟದ ಸೆಲೆಕ್ಷನ್ ಅಲ್ಲಿ ತೀರ್ಪುಗಾರರಿಗೆ ನಾವು ಕಳಿಸಿದ್ದು 27 ಫಿಲ್ಮ್ಗಳು. ಆ 27 ಫಿಲ್ಮ್ನಲ್ಲಿ 10 ಚಿತ್ರಗಳ ಪ್ರದರ್ಶನ. ಎಷ್ಟು ಸೀಟ್ ಇದೆಯಲ್ಲ, ಅಂದ್ರೆ ಈಗ ಹೌಸ್ಫುಲ್ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ನಾವು ಕಳೆದ ವರ್ಷ ಚಿತ್ರೋತ್ಸವ ಮಾಡಿದಾಗ ಅಲ್ಲಿ ಸೀಟ್ ಎಷ್ಟಿತ್ತು, ಹೆಚ್ಚಿನ ಜನ ನಿಂತ್ಕೊಂಡು ನೋಡೋ ಹಾಗಾಗಿತ್ತು. ಅದು ನಿಂತ್ಕೊಂಡು ನೋಡಿದ್ರು ಎಲ್ಲರೂ, ಅದು ನಮಗೆ ಖುಷಿ ವಿಚಾರ. ಆದರೂ ನಮಗೆ ಮೊದಲೇ ಗೊತ್ತಿದ್ರೆ ಊಟದ ವ್ಯವಸ್ಥೆನಲ್ಲಿರ್ಬೋದು ಅಥವಾ ಕಾಫಿ ವ್ಯವಸ್ಥೆನಲ್ಲಿರ್ಬೋದು ಮಾಡೋದಕ್ಕೆ ಅವಕಾಶ ಆಗುತ್ತೆ ಅನ್ನೋ ಕಾರಣದಿಂದ ನಾವು ನೋಂದಣಿ ಮಾನದಂಡಗಳಿದೆ. ಮೊದಲನೇದಾಗಿ ಒಂದು ಕಿರುಚಿತ್ರ, ಒಂದು ಚಿತ್ರ ಅಂದ್ರೆ ಅದನ್ನು ನೋಡಿಸ್ಕೊಂಡು ಹೋಗ್ಬೇಕು ಅಂತಲ್ಲ. ಅಂದ್ರೆ ಇದು ಪ್ರೇಕ್ಷಕರ ಒಂದು ಗಮನನ ಅದು ಹಿಡಿದಿಟ್ಕೋಬೇಕಾಗುತ್ತೆ. ಅದಂತೂ ಎಲ್ಲ ನಾವು ಆಯ್ಕೆ ಮಾಡಿರೋ ಎಲ್ಲ ಚಿತ್ರಗಳಲ್ಲೂ ಇದೆ. ಅದು ಇಲ್ಲದೆ ಇರುವಂಥ ಚಿತ್ರಗಳನ್ನ ಆಯ್ಕೆ ಮಾಡೋದಾಗಿಲ್ಲ. ಆದರೆ ಟೆಕ್ನಾಲಜಿ ವೈಸ್ ಅಂದರೆ ಸಿನಿಮಾಟೋಗ್ರಫಿ ಯಾವ ಥರ ಇದೆ, ಸೌಂಡ್ ಯಾವ ಥರ ಇದೆ, ಇನ್ನು ಬೇರೆ ಬೇರೆ ನಾನು ಆಗಲಿ ಮಾಲಿಕಾಗಲಿ ಸಿನಿಮಾ ಇಂಡಸ್ಟ್ರಿಯವರಲ್ಲೇ ಇರೋದ್ರಿಂದ ನಾವು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅದರಲ್ಲಿ ಕೆಲಸ ಮಾಡಿ ಗೊತ್ತಿರೋರನ್ನೇ ನಾವು ತೀರ್ಪುಗಾರರಾಗಿ ತಂದಿದ್ದೀವಿ. ಇದು ಎಲ್ಲದರ ಜೊತೆಗೆ ನಮ್ಮ ಒಂದು ಅವಳ ಹೆಜ್ಜೆ ಪ್ರತಿವಾಣಿ ಟ್ರಸ್ಟ್ ಅವಳ ಹೆಜ್ಜೆ ವಿಭಾಗದ ಒಂದು ಆಶಯ ಏನಿದೆ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಿರೋ ಮಹಿಳಾ ದೃಷ್ಟಿಕೋನ ಇರುವಂಥ ಕಥೆಗಳನ್ನ ಬರಬೇಕು. ಆ ಥೀಮು ನಮಗೆ ಸೂಟ್ ಆಗುತ್ತಾ, ಈ ಒಂದು ಚಿತ್ರೋತ್ಸವಕ್ಕೆ ಸೂಟ್ ಆಗುತ್ತಾ ಅನ್ನೋದು ಸಹ ಒಂದು ಮಾನದಂಡ. ಓಕೆ, ಮುಖ್ಯವಾಗಿ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿತ್ತು ಅಂದರೆ 2024, 25 ಮತ್ತು 26 ಅಂದರೆ 2.5 ವರ್ಷಗಳಲ್ಲಿ ಮಾಡಿರುವಂಥ ಸಿನಿಮಾಗಳು ಮಾತ್ರ ಸಲ್ಲಿಸಬಹುದು.
ಆಗಿರ್ಬೇಕು, ನಿರ್ದೇಶಕಿ ಮಹಿಳೆನೇ ಆಗಿರ್ಬೇಕು ಅಂತ ಹೇಳಿದ್ವಿ. ತಂಡದ ಬೇರೆ ಬೇರೆಯವರು ಪುರುಷರು ಇರ್ಬೋದು, ನಿರ್ದೇಶಕಿ ಮಾತ್ರ ಮಹಿಳೆ ಆಗಿರ್ಬೇಕು ಅಂತ ಹೇಳಿ. ಎಂಟ್ರಿ ಫೀ ಇತ್ತು. ನಾವು ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವದ ವಿಶೇಷ ಅಂತ ಹೇಳಿ ಎಂಟ್ರಿ ಫೀ ಇದ್ದೀರಾ ಅಂದ್ರೆ ಉಚಿತವಾಗಿ ಇದು ಏನು ಪ್ರವೇಶ ಕೊಟ್ಟಿದ್ವಿ 1 ತಿಂಗಳು. ನವೆಂಬರ್ ನಂತರ 1,000 ರೂಪಾಯಿ ಪ್ರವೇಶ ಶುಲ್ಕ ಇದ್ದೀವಿ. ಆಮೇಲೆ ಕಡೆಗೆ ಅಂದ್ರೆ ಕಡೆಯ 1 ತಿಂಗಳು ಫೆಬ್ರವರಿ 14ರಿಂದ ಫೆಬ್ರವರಿ 1ನೇ ತಾರೀಕಿಂದ ತಡ ಶುಲ್ಕ ಅಂತ ಹೇಳಿ 1,500 ರೂಪಾಯಿ ಇದ್ದೀವಿ. ಹೆಚ್ಚಿನವರು ಪ್ರವೇಶ ಶುಲ್ಕ ಕೊಟ್ಟು ಸಬ್ಮಿಟ್ ಮಾಡಿದ್ದಾರೆ. ಸೊ ಅಂದ್ರೆ ನೀವು ಆ ಥರ ಯೋಚನೆ ಮಾಡ್ತಾ ಇದ್ದೀರಾ? ಓಕೆ, ನೀವು ಈ ಪ್ರಶ್ನೆಗೆ ನಾನು ಇನ್ನೊಂದ್ಸರಿ ಕರೆಕ್ಟ್ ಆಗಿ ಉತ್ತರ ಹೇಳ್ತೀನಿ. ನಾವು ಕನ್ನಡ ಚಿತ್ರಗಳು ಮತ್ತೆ ಮಹಿಳೆಯರು ತಯಾರಿಸಿರೋದು ಅಂತ ಮಾತ್ರ ಇಟ್ಕೊಂಡಿದ್ದೀವಿ. ಈಗ ನೀವು ಬೇರೆ ಬೇರೆ ಚಿತ್ರೋತ್ಸವದವರು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರೆ ಅವ್ರು ಹೇಳ್ತಾರೆ ಮೊದಲು 3,000 ಬಂದಿತ್ತು ಚಿತ್ರಗಳು, 4,000 ಬಂದಿತ್ತು ಅಂತ. ಅದು ಬಂದಿರುತ್ತೆ ಅವ್ರಿಗೆ. ಯಾಕೆ ಅಂತಂದ್ರೆ ಅದು ಅವರು ಇಂಟರ್ನ್ಯಾಷನಲ್ ಎಲ್ಲಾ ಭಾಷೆಗಳು, ಎಲ್ಲಾ ದೇಶದ ಎಲ್ಲಾ ಭಾಷೆಗಳ ಫಿಲ್ಮನ್ನು ಅವರು ತಗೋತಾರೆ. ಅದ್ರ ಜೊತೆಗೆ ಮಹಿಳೆ ಅಥವಾ ಪುರುಷ ಅನ್ನೋದ್ರಲ್ಲಿ ಭೇದ ಭಾವ ಇರಲಿಲ್ಲ. ಹಾಗಾಗಿ ತುಂಬಾ ಚಿತ್ರಗಳು ಅವ್ರಿಗೆ ಬರುತ್ತೆ. ನಮ್ದು ಹಾಗಲ್ಲ. ನಾವು ಆ ಪ್ರವೇಶ ಶುಲ್ಕದಿಂದ ನಮಗೆ ಬಹುಮಾನ ಕೊಡೋದಕ್ಕೆ ಅನ್ನೋ ತರ ನಾವು ಇಟ್ಕೊಂಡಿಲ್ಲ. ಯಾಕಂದ್ರೆ ಅಷ್ಟು ಜನ ಮಹಿಳೆಯರು ಅಂದ್ರೆ ಅಷ್ಟು ಸಿನಿಮಾಗಳು ಬರೋದಕ್ಕೆ ಶುರು ಆಯಿತು ಅಂತಂದ್ರೆ ಬಹುಶಃ ಈ ವಿಶೇಷವಾದ ಚಿತ್ರೋತ್ಸವ ಬೇಕಾಗಲ್ಲ ಅಂತ ಅನ್ಕೋತೀನಿ. ಅಕಸ್ಮಾತ್ ಅಂತ ಸಂದರ್ಭ ಬಂದ್ರೆ ನಾವು ಇನ್ನೂ ಹೆಚ್ಚಿನ ದಿನಗಳ ಪ್ರದರ್ಶನವನ್ನ ಏರ್ಪಡಿಸ್ತೀವಿ ಅಷ್ಟೇ ಹೊರತು ಪ್ರವೇಶ ಶುಲ್ಕ ಯಾಕೆ ಇಟ್ಟಿದ್ದೀವಿ ಅಂತಂದ್ರೆ ನಮಗೆ ಖರ್ಚು ವಾಪಸ್ ಬರಲಿ ಅನ್ನೋ ದೃಷ್ಟಿಯಿಂದ ಅಲ್ಲ. ಇದು ನಮ್ಮ ಚಿತ್ರೋತ್ಸವದ ಒಂದು ಗಂಭೀರತೆ ಇರುತ್ತೆ. ಅಂದ್ರೆ ಸುಮ್ಮನೆ ಯಾರಾದ್ರೂ ಮಾಡಿರೋ ರೀಲ್ಗಳನ್ನ ಯಾರಾದ್ರೂ ಸಬ್ಮಿಟ್ ಮಾಡಬಾರ್ದು, ಅಥವಾ ಕನ್ನಡ ನಿರ್ದೇಶಕಿಗೆ ಮಹಿಳೆನೇ ಆಗಿರ್ಬೇಕು ಅಂತ ಹೇಳ್ತೀವಿ, ಪುರುಷರು ಒಂದಿಷ್ಟು ಜನ ಸಬ್ಮಿಟ್ ಮಾಡಿದ್ರೆ ನಾವು ಅದನ್ನೆಲ್ಲ ನೋಡೋದಕ್ಕೆ ನಮ್ಗೆ ಸಮಯ ಬೇಕಾಗುತ್ತೆ. ನಮ್ಮ ತೀರ್ಪುಗಾರರ ಸಮಯ ಇರ್ಬೋದು, ನಮ್ಮ ಸಮಿತಿಯ ಸಮಯ ಇರ್ಬೋದು. ಅದಕ್ಕೋಸ್ಕರ ಒಂದು ಗಂಭೀರತೆ ಇರಲಿ ಅನ್ನೋದಕ್ಕೋಸ್ಕರ ಪ್ರವೇಶ ಶುಲ್ಕ ಇದ್ದೀವಿ.